ಅದು ನಾವು 22-23ರಲ್ಲಿ ಸುಮಾರು 1,03,00,000 4 ಲಕ್ಷದವರೆಗೂ ಒಂದು ಟರ್ನ್ ಓವರ್ ಇತ್ತು. ನೆಕ್ಸ್ಟು 23-24ರಲ್ಲಿ ನಮ್ಮದು ಟರ್ನ್ ಓವರು 2 ಕೋಟಿ 4 ಲಕ್ಷದವರೆಗೂ ಬಂತು. ಆಗ ನೆಕ್ಸ್ಟು ಆಕ್ಸಿಲೇಟರ್ ಪ್ರೋಗ್ರಾಮ್ ಅಂದ್ಬಿಟ್ಟು ನಬಾರ್ಡ್ ಸಂಸ್ಥೆಯವರು ಕೃಷಿ ತಲುಪೋರಿಗೆ ಜವಾಬ್ದಾರಿ ಕೊಟ್ಟರು. ಆ ಕೃಷಿ ತಲುಪೋದವರು ನಮಗೆ ತರಬೇತಿ ಬೈಯರ್ ಜೊತೆ ಹೇಗೆ ಮಾತಾಡೋದು, ಯಾರು ತಗೊಳ್ತಾರೆ ಪ್ಲೇಸ್ ಬಗ್ಗೆ, ಅವ್ರ ಬಗ್ಗೆ B2B ನಾವು ಇಷ್ಟವರೆಗೂ ನಾವು B2C ಬಿಸ್ನೆಸ್ ಮಾಡ್ತಿದ್ದೆ, ಯಾರು ಕಸ್ಟಮರ್ ಜೊತೆ ಮಾಡ್ತಿದ್ವಿ. ನೀವು ಟರ್ನ್ ಓವರ್ ಇನ್ನೂ ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ಅವರು B2B ಮಾಡಬೇಕು ಅಂತ ಹೇಳಿದ್ರು. ಇನಿಷಿಯಲಿ ನಮಗೆ ಅವರು ನಮಗೆ ಅಷ್ಟು ನಂಬಿಕೆ ಬರಲಿಲ್ಲ. ಆದರೆ ಅವರು ಕೊನೆಗೆ ನಮಗೆ ಪ್ಲ್ಯಾಂಟ್ ವಿಸಿಟ್ ಮಾಡ್ತಿದ್ರು, ಬೈಯರ್ಸ್ನ ವಿಸಿಟ್ ಮಾಡ್ತಿದ್ರು, ಅದ್ರ ಬಗ್ಗೆ ತರಬೇತಿಗಳನ್ನ ಕೊಟ್ಟರು. ಯಾವ ಥರ ಹೇಗೆ ಮಾಡಬೇಕು, ರೈತರಲ್ಲಿ ಯಾವ ಥರ ಖರೀದಿ ಮಾಡಬೇಕು, ಮೆಂಬರ್ಸ್ಗೆ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಯಾವ ಥರ ಕ್ವಾಲಿಟಿ ಗ್ರೇಡಿಂಗ್, ಆಮೇಲೆ ಕ್ವಾಲಿಟಿ ಕಂಟ್ರೋಲ್ ಯಾವ ಥರ ಇರಬೇಕು, ಎಷ್ಟು ಡ್ರೈ ಮಾಯ್ಶ್ಚರ್ ಇರಬೇಕು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಮೇಲೆ ನಾವು ಅದನ್ನು ನವಂಬರ್ ಕೊನೆಯ ವಾರದಲ್ಲಿ ಅದು ಪ್ರಾರಂಭ ಸ್ಟಾರ್ಟ್ ಮಾಡಿದ್ರೆ ಇನ್ಶಿಯಲ್ ನಮಗೆ ಸ್ವಲ್ಪ ತೊಂದರೆ ಆದರೂ ಸಹಿತ ಅದು ಈಗ ಅದು ನಮಗೆ ಮಾರ್ಚ್ 2025ವರೆಗೂ 24-25ವರೆಗೂ ನಮ್ಮದು ಬಿಸ್ನೆಸ್ ಟರ್ನ್ ಓವರು 2 ಕೋಟಿ 4 ಲಕ್ಷ ಇದ್ದಿದ್ದು ಈಗ 4,27,00,000ವರೆಗೂ ಬಂದಿದೆ. ಬರೀ 3-4 ತಿಂಗಳಲ್ಲಿ ಅಷ್ಟು ನಮ್ಮದು ಬಿಸ್ನೆಸ್ ಆಗಿದೆ. ಈಗ ನಮ್ಗೆ ತುಂಬ ಧೈರ್ಯ ಬಂದಿದೆ. ಈಗ ನಾವೇ ಸ್ವಂತ ಅದನ್ನು ಮಾಡೋ ಧೈರ್ಯ ಬಂದಿದೆ. ಈಗ ಮತ್ತೆ ಏಪ್ರಿಲ್ ಮೇ ತಿಂಗಳಾದರೂ ಸಹಿತ ನಾವೀಗ ಬೇಸಿಗೆ ಕಾಲದ ಇಮೇಜ್ ಬರ್ತಾ ಇದೆ. ಅದನ್ನು ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಈಗ ಅದು ಮೊದಲು ಮಳೆಗಾಲದ್ದು ಇದನ್ನು ನೋಡಿಬಿಟ್ಟು ಭಾಳ ಜನ ರೈತರು ತಂದು ಅಂತ ಮಾಡ್ತಿದ್ದಾರೆ. ಇನ್ನೂ ಅವ್ರದ್ದೆಲ್ಲ ಇಷ್ಟ ಹಿಂಗೆ ಮಾಯ್ಚರ್ ಇರಬೇಕು, ರೈತರಿಗೆ ತರಬೇತಿ ಕೊಟ್ಟು ಈ ಥರ ತೊಗೊಂಡು ನಾವು ಮಾರಾಟ ಮಾಡ್ತಿದ್ವಿ. ಇದರಿಂದ ಅನುಭವ ನಮಗೆ ಭಾಳ ಒಳ್ಳೆಯ ಅನುಭವ ಆಗಿದೆ. ಇದರಿಂದ ನಾವು ಮುಂದೆ ಕಂಟಿನ್ಯೂ ಮಾಡಿದರೆ ಮುಂದಿನ ವರ್ಷವೂ ಸಹಿತ ನಮಗೆ ಇದೇ ಥರ ಬೆಂಬಲ ನಬಾರ್ಡ್ ಮತ್ತು ಕೃಷಿ ಕಲ್ಪನೆಯಿಂದ ಬಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ನಬಾರ್ಡ್ ಸಂಸ್ಥೆಯವರೆಗೂ ಹಾಗೂ ಕೃಷಿ ಕಲ್ಪನೆಗೂ ನಮ್ಮ ಕಂಪನಿ ಪರವಾಗಿ ಎಲ್ಲ ಮೆಂಬರ್ಸ್ ಪರವಾಗಿ ರೈತರ ಪರವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಬಯಸ್ತೇನೆ.